ಹಲೋ ಎವ್ರಿವನ್, ಇವತ್ತು ನಮ್ಮ ಪ್ರತಿ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಅವಳನ್ನು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಅವ್ರ ಸ್ಕೂಲಲ್ಲಿ ಹೇಳಿದ್ರು ಒಂದು ಚಿಕ್ಕ ಹ್ಯಾಕ್ ಮಾಡ್ತಾಯಿದ್ಲು, ಹಾಗಾಗಿ ಹಳ್ಳಿ ಸ್ಟೈಲಲ್ಲಿ ನೀವು ರೆಡಿ ಮಾಡಿ ಕಳಿಸ್ಬೇಕು ಅಂತ ಅಂದ್ಬಿಟ್ಟು, ಹಾಗೆ ಜ್ಯುವೆಲ್ರೀಸ್ ಎಲ್ಲ ಚೆನ್ನಾಗಿ ಹಾಕಿ ಕಳಿಸಿ ಅಂತ. ಸೊ ಹಾಗಾಗಿ ಈ ಸೀರೆನ ಸೆಲೆಕ್ಟ್ ಮಾಡಿಕೊಂಡೆ. ನೋಡಿದ್ರೆ ನಾನು ಈ ಸೀರೆಗೆ ಹೆಂಚು ಕೂಡ ಹೊಲ್ದಿರಲಿಲ್ಲ. ಇಮಿಡಿಯೇಟಾಗಿ ಹೆಂಚನ್ನೆಲ್ಲ ಹೊಲಿದು ಸ್ಯಾರಿ ಎಲ್ಲ ಉಡಿಸಿ ರೆಡಿ ಮಾಡ್ತಾಯಿದ್ದೀನಿ. ಚಿಕ್ಕ ಮಕ್ಳಿಗೆ ಸ್ಯಾರಿ ಎಲ್ಲ ಉಡ್ಸೋದಂದರೆ ತುಂಬಾ ಕಷ್ಟ. ನಾನು ಸರ್ಕಸ್ ಮಾಡಿ ಫೈನಲ್ ಆಗಿ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡ್ತಾ ಇದ್ದೀನಿ. ಫೈನಲ್ ಲುಕ್ಕು ಈ ಥರ ಬಂದಿದೆ. ನಾನು ಈ ಸಲ ಪ್ರತಿಗೆ ಕಾಸ್ಟ್ಯೂಮ್ ಆಗಿರ್ಬೋದು ಅಥವಾ ಜ್ಯುವೆಲ್ರೀಸ್ ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ. ಇಮಿಡಿಯೇಟಾಗಿ ರೆಡಿ ಮಾಡಿ ಕಳಿಸಿದ್ದಾಯಿತು. 2 o'clock ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 3ಗೆ ಸ್ಕೂಲಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಹೇಳಿದರು. ಸೊ ಹಾಗಾಗಿ ಅವಳನ್ನ ಮಾತ್ರ ಈಗ 3 o'clock ಕಳಿಸ್ತಾ ಇದ್ದೀವಿ. ಫಂಕ್ಷನ್ ಸ್ಟಾರ್ಟ್ ಆಗೋದು 5:30 ಅಂತ ಹೇಳಿದರು. ಸೊ ಅಷ್ಟರಲ್ಲಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ರೆಡಿ ಆದೆ. ಪಾಪನು ಕೂಡ ರೆಡಿ ಮಾಡಿದೆ. ಪಾಪು ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಫಂಕ್ಷನ್ ಮುಗಿಯೋದು ಅರೌಂಡ್ 9 or 9:30 ಆಗುತ್ತೆ. ಸೊ ಅಲ್ಲಿ ತನಕ ಪಾಪು ಸುಮ್ಮನೆ ಇರಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಗೆ ಅವಳಿಗೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊತಾ ಇದ್ದೆ, ಮತ್ತು ಚಿಕ್ಕಿ ಬಿಸ್ಕೆಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಇನ್ನು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನಿಗೆ ಅಂತಲೇ ಎಂಟ್ರಿ ಪಾಸ್ ಕೊಟ್ಟಿದ್ರು. ನಾನು ಅದನ್ನು ಮರ್ತ್ಕೊಬಿಟ್ಟಿದ್ದೆ. ಆಮೇಲೆ ರಿಯಲೈಸ್ ಆಯಿತು ಪಾಸ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡು ಬ್ಯಾಗ್ ಪ್ಯಾಕ್ ಮಾಡಿಕೊಂಡೆ. ನನ್ನ ಹಸ್ಬೆಂಡು ಪ್ರತಿನ ಬಿಡೋದಕ್ಕೆ ಹೋಗಿದ್ರು, ಮತ್ತು ಅವ್ರಿಗೆ ಬರೋದಕ್ಕೆ ಕಷ್ಟ ಆಗ್ತಿತ್ತು, ಕೆಲಸ ಮಾಡ್ತಾಯಿದ್ರು ಅಂದ್ಬಿಟ್ಟು ನಾನು ಮತ್ತು ಪಾಪು ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ. ನಾನು ಹೋಗೋಷ್ಟರಲ್ಲಿ 5:30 ಎಕ್ಸಾಕ್ಟ್ ಆಗಿತ್ತು. ಸೊ ನಾನು ಹೋಗೋಷ್ಟರಲ್ಲಿ ತುಂಬ ಪೇರೆಂಟ್ಸ್ ಎಲ್ಲ ಬಂದುಬಿಟ್ಟಿದ್ರು. ಫುಲ್ ಫಿಲ್ ಆಗಿಬಿಟ್ಟಿತ್ತು. ಮತ್ತು ಈ ಪ್ರೋಗ್ರಾಮಲ್ಲಿ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಮಕ್ಕಳುಗಳು ಸಕ್ಕತ್ತಾಗಿ ಮಾಡಿದರು. ತುಂಬ ಖುಷಿ ಆಯಿತು.